ನಮಸ್ಕಾರ ವೀಕ್ಷಕರೇ, ಸಿಂಹ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥ ವಿಚಾರವನ್ನು ಎಚ್ಚರಿಕೆಗಳ ವಿಡಿಯೋ ಅಂತ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ನೀವು ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನಲ್ಲೇ ಇರ್ತದೆ, ದಯವಿಟ್ಟು ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು ಅಂತಿಲ್ಲ, ನಮ್ಮ ಚಾನಲ್ನಲ್ಲೇ ಇರ್ತದೆ ವಿಡಿಯೋ, ದಯವಿಟ್ಟು ನೋಡಿ. ಇನ್ನು ಬರೀ ಹೆದರ್ಸ್ತಿರೋ ಗುರುಗಳೇ, ಶುಭ ಏನು ಇಲ್ವಾ ಅಂದರೆ ಪ್ರತಿ ತಿಂಗಳು ಪ್ರತಿ ರಾಶಿಯವ್ರಿಗೆ ಒಂದಿಷ್ಟು ಒಳ್ಳೇದು ಒಂದಿಷ್ಟು ಕೆಟ್ಟದಿದ್ದೇ ಇರುತ್ತೆ. ಸೊ ನೆಗೆಟಿವ್ ಆಗಲೇ ಮಾಡಿ ಹಾಕಿದ್ದೀನಿ ವಿಡಿಯೋ, ಪಾಸಿಟಿವ್ ಏನೇನಾಗಲಿದೆ, ಒಳ್ಳೇದು ಏನೇನಾಗಲಿದೆ ಅನ್ನತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸಿಂಹರಾಶಿಯವರ ಸೆಪ್ಟೆಂಬರ್ ತಿಂಗಳಿಗೋಸ್ಕರ 5 ಶುಭ ವಿಚಾರಗಳ ವಿಡಿಯೋ ಇದಾಗಲಿದೆ. ಸೊ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ನೀವೆಲ್ಲರೂ ಸಹ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂದರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮೊದಲನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಅದ್ಭುತವಾದಂತಹ ರವಿ ಬಲ. ಮೊದಲ 15 ದಿನಗಳು, ನಂತರದ್ದು ಬಂತು, ಅಲ್ಲಿಗೂ ಬರ್ತೀನಿ ನಾನು. ಮೊದಲ 15 ದಿನಗಳು, ಸೆಪ್ಟೆಂಬರ್ ತಿಂಗಳ ಮೊದಲ 15 ದಿನಗಳು ರವಿ ಗ್ರಹ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ನಿಮ್ಮ ರಾಶ್ಯಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಇರ್ತಾನೆ ರವಿ. ಸೊ ಬಹಳ ಸ್ಟ್ರಾಂಗ್ ಇರ್ತೀರಿ. ಸಿಂಹರಾಶಿಯವ್ರನ್ನ ಸೆಪ್ಟೆಂಬರ್ ತಿಂಗಳ ಮೊದಲೆರಡು ವಾರಗಳು ನಿಮ್ಮನ್ನು ಅಲ್ಲಾಡಿಸ್ಲಿಕ್ಕಾಗಲ್ಲ, ನಿಮ್ಮನ್ನು ಪ್ರಶ್ನೆ ಮಾಡ್ಲಿಕ್ಕಲ್ಲ, ಪ್ರಶ್ನಾತೀತರಾಗ್ಬಿಡ್ತೀರಿ ನೀವು. ನಿಮ್ಮನ್ನು ನೋಡ್ರೆ ಹೆದರ್ಕೋಬೇಕು, ಆ ಥರ ಪವರ್ ಬಂದ್ಬಿಡುತ್ತೆ ನಿಮ್ಮಲ್ಲಿ ಅಂತ, ಆ ಥರ ಶಕ್ತಿ ಬಂದ್ಬಿಡುತ್ತೆ. ಸೊ ಅದರಿಂದ ಒಂದು ಕಳೆದುಕೊಂಡಿದ್ದ ಪವರ್ ಅನ್ಬಹುದು, ಯಾವ ರೀತಿಯಲ್ಲಿ ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟು ತುಂಬ ಶಕ್ತಿಶಾಲಿ ಆಗ್ಬಿಡ್ತೀರಾ, ತುಂಬ ಶಕ್ತಿಶಾಲಿ ಆಗ್ಬಿಡ್ತೀರಾ. ಅದು ಎಂತ ಹೇಳ್ತೀವಿ, ಆರ್ಥಿಕ ಶಕ್ತಿ ಇರಬಹುದು, ಆರೋಗ್ಯ ಶಕ್ತಿ ಇರಬಹುದು, ಸಾಮಾಜಿಕ ಶಕ್ತಿ ಇರಬಹುದು, ಯಾವುದೋ ಒಂದು ವಿಚಾರ ತುಂಬ ಶಕ್ತಿಯುತರಾಗ್ಬಿಡ್ತೀರಾ. ನಿಮಗೆ ಯಾರೂ ತೊಂದರೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂದರೆ ಹೆದರ್ತಾರೆ, ಸ್ವಲ್ಪ ಡೈರೆಕ್ಟಾಗಿ ನಿಮ್ಮನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಹೆದರ್ತಾರೆ. ಇನ್ನು ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧ ಇರ್ತದೆ, ಬೆನ್ನಿ ಹಿಂದೆ ಚೂರಿ ಥರ ಹಿಂದ್ಗಡೆಯಿಂದ ಇರ್ತದೆ. ಬಿಟ್ಟರೆ ಎದುರಿ ನಿಮ್ಮ ಎದುರು ಯಾರೂ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗ್ ಆಗಿಬಿಡ್ತೀರ ನೀವು. ಅದು ಸೆಪ್ಟೆಂಬರ್ 15ರ ತನಕ ಅದ್ಭುತವಾಗಿ ಸ್ಟ್ರಾಂಗ್ ಆಗ್ತಾರೆ ನೀವು, ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಇಂಥ ಸಮಯದಲ್ಲಿ ಏನಾಗುತ್ತೆ, ಎದುರುಗಡೆ ಎದುರಿಸ್ಲಿಕ್ಕೆ ಆಗದವ್ರು ಹಿಂದ್ಗಡೆಯಿಂದ ಬೆನ್ನಿಗೆ ಚೂರಿ ಆಗ್ತಾರೆ ಅಂತ. ಸೊ ಅದಕ್ಕೂ ನಾನು ಪರಿಹಾರವನ್ನು ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ದೃಷ್ಟಿದೋಷಾದಿ ಪರಿಹಾರಕ್ಕೆ, ಕುರುದೃಷ್ಟಿ ಪರಿಹಾರ ಹೋಮ ಎಲ್ಲ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ವಿಶೇಷವಾದಂತಹ ಕೊರುಂಗಾರಿ ಬ್ರಾಸ್ಲೆಟ್ ಅನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ, ಈ ಬಾರಿ ತಾಯಿತದ ಸಹಿತವಾಗಿ. ಎರಡನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ರವಿ ಬಲದೊಂದಿಗೆ ಬುಧ ಬಲ. ನಿಮ್ಗೇನಾಗುತ್ತೆ, ರವಿ ಗ್ರಹ ಮೊದಲ 15 ದಿನಗಳ ಕಾಲ ನಿಮ್ಮ ರಾಶಿಯಲ್ಲಿದ್ದರೆ ನಂತರದ 15 ದಿನಗಳ ಕಾಲ ಎರಡನೇ ಮನೆ ಅಂತಂದರೆ ಬುಧನ ಮನೆ ಅಂದರೆ ಕನ್ಯಾ ರಾಶಿಗೆ ಹೋಗ್ತಾನೆ. ಬುಧನು ಕನ್ಯಾ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಸೊ ಧನಾಧಿಪತಿಯಾಗಿ ಧನಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಬುಧ ಗ್ರಹ ಅಂತಂದರೆ ದುಡ್ಡೋ ದುಡ್ಡು, ಎಲ್ಲಿಡ್ಬೇಕಂತ ಗೊತ್ತಾಗದಿರೋ ಅಷ್ಟು ದುಡ್ಡನ್ನು ಬುಧ ಗ್ರಹ ಕೊಡ್ತಾನೆ. ಅಷ್ಟೇ ಅಲ್ಲ, ರವಿ ಗ್ರಹನೂ ಕೊಡ್ತಾರೆ. ಯಾಕೆಂದರೆ ಲಗ್ನಾಧಿಪತಿ, ರಾಶ್ಯಾಧಿಪತಿ ತನ್ನ ರಾಶಿ ಅಥವಾ ಲಗ್ನದಿಂದ ಎರಡನೇ ಮನೆಯಲ್ಲಿದ್ದರೆ ಶ್ರೀಮಂತಿಕೆ ಕೊಡ್ತಾನೆ ಅಂತ ಅರ್ಥ. ಅಲ್ಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯರು ಶ್ರೀಮಂತರಾಗ್ತಾರೆ ಅನ್ನುವಂಥದ್ದು ಮಾತ್ರ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಳ್ಳೆ ದುಡ್ಡು, ಒಳ್ಳೆ ಧನ ಯೋಗ, ಒಳ್ಳೆ ದುಡ್ಡಿನ ಯೋಗ ಇದೆ ಅಂತ. ಒಂದು ಸ್ವಲ್ಪ ಗಂಟಲು ಸಮಸ್ಯೆ, ಕಫ, ನೆಗಡಿ, ಜ್ವರ ಈ ಥರ ಸ್ವಲ್ಪ ಸಮಸ್ಯೆ ಇದೆ. ಸೊ ನನಗೆ ನಿಮ್ಗೆ ಹೇಳಲಿಕ್ಕೆ ಅಂದರೆ ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬಟ್ ತುಂಬ ಚೆನ್ನಾಗಿ ದುಡ್ಡು ಮಾಡುವ ಯೋಗ, ತುಂಬ ಚೆನ್ನಾಗಿ ದುಡ್ಡಾಡುವ ಯೋಗ ನಿಮಗೆ ತುಂಬ ಚೆನ್ನಾಗಿದೆ. ಇದನ್ನು ಮಿಸ್ ಮಾಡ್ಕೊಂಡ್ರೆ ಅಂದರೆ ಮತ್ತೆ ಇಷ್ಟೊಳ್ಳೆ ಅದ್ಭುತವಾದ ದುಡ್ಡಿನ ಯೋಗ ಮತ್ತು ಹತ್ತಿರದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಸೊ ಚೆನ್ನಾಗಿ ದುಡ್ಡು ಬರುತ್ತೆ, ಸಾಲಗಳಿದ್ರೆ ತೀರಿಸ್ಕೊಬಿಡ್ರಿ. ಯಾರು ನೀವು ಫೋನ್ ಮಾಡ್ಬಿಟ್ಟು ಯಾವಾಗ ಕಾಸು ಕೊಡ್ತೀಯ ಅಂತ ಕೇಳಂಗಿರಬಾರ್ದು. ಯಾರು ನಿಮ್ಮ ಮನೆ ಬಾಗ್ಲು, ನಿಮ್ಮ ಅಂಗಡಿ ಬಾಗ್ಲು, ನಿಮ್ಮ ಇದ್ರ ಬಾಗ್ಲು ದುಡ್ಡುಗೋಸ್ಕರ ತುಳಿಬಾರ್ದು. ಸಾಲ ಕೊಡುವಂತ ಯಾರು ಬಂದ್ರೆ ಮಾತ್ರ ನಾನು ಕೊಡಿ ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ಮೊದಲೇ ಅಷ್ಟಮ ಶನಿ, ನಿಮಗೋಸ್ಕರ ಇಟ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಬಟ್ ದುಡ್ಡು ಬರುತ್ತೆ, ಸರಿಯಾದ ರೀತಿಯಲ್ಲಿ ಆ ದುಡ್ಡನ್ನು ವಿನಿಯೋಗ ಮಾಡಿ, ಅದೇನು ಎಡವಟ್ಟಾಗಬಾರ್ದು ಅನ್ನುವಂಥದ್ದು ನನ್ನ ಉದ್ದೇಶ. ಆಯ್ತಲ್ವಾ? ಒಳ್ಳೆಯದಾಗಲಿ ಖಂಡಿತವಾಗಿ. ದುಡ್ಡು ಕೈಯಲ್ಲಿ ಬಂದಾಗ ಮನಸ್ಸು ಸ್ಥಿಮಿಸದಿಲ್ಲದೆ ದೃಷ್ಟಿಯಾಗಿ ಏನೇನೋ ಎಡವಟ್ಟುಗಳಾಗುವ ಸಾಧ್ಯತೆಯೂ ಇರ್ತದೆ. ಸೊ ನಿಮ್ಮ ರಕ್ಷಣೆಗೋಸ್ಕರ ಒಂದು ಕರುಂಗಾಲಿ ಬ್ರಾಸ್ಲೆಟ್ಟು ತಾಯಿತ ಸಹಿತವಾಗಿ, ಈ ತಾಯಿತ ಭಾಳ ಇಂಪಾರ್ಟೆಂಟ್ ಇದು ಸಿಂಹರಾಶಿಯವರಿಗೆ. ಸೊ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಹೇಳ್ತೇನೆ ಇದ್ರ ಬಗ್ಗೆ. ಮೂರನೆಯ ಶುಭ ವಿಚಾರ ಸಿಂಹರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ
ಬುಧ ಬಲದಿಂದ ಭಯಂಕರ ಬುದ್ಧಿವಂತರಾಗ್ಬಿಡ್ತೀರಿ ಅಂತ. ಅದ್ರ ಜೊತೆಗೆ ಬುಧಾದಿತ್ಯ ಯೋಗ. ಸೆಪ್ಟೆಂಬರ್ ತಿಂಗಳ 2 ಹಾಗೂ 3ನೇ ವಾರ ತುಂಬ ಬುದ್ಧಿವಂತರಾಗ್ತೀರ ನೀವು. ಏನು ಮಾಡಿದ್ರೆ ದುಡ್ಡು ಬರುತ್ತೆ, ಏನು ಮಾಡಿದ್ರೆ ಅದ್ಭುತವಾಗಿ ನಾವು ಸಂಪಾದನೆ ಮಾಡ್ಬೋದು, ಏನು ಮಾಡಿದ್ರೆ ಒಳ್ಳೆ ಹೆಸರು ತಗೋಬೋದು, ಏನು ಮಾಡಿದ್ರೆ ಒಳ್ಳೆ ಶೈನ್ ಆಗ್ಬೋದು, ಏನು ಮಾಡಿದ್ರೆ ದೊಡ್ಡ ಅಧಿಕಾರಕ್ಕೆ ಹೋಗಿ ಕುತ್ಕೋಬೋದು, ಏನು ಮಾಡಿದ್ರೆ ನಂದೇ ಏನು ಮಾಡ್ರೆ ಇದೆಲ್ಲ ಆಗುತ್ತೆ ಅನ್ನೋದು ಇಷ್ಟು ದಿವಸ ತಲೆನೇ ಹೊಳಿತಾ ಇಲ್ಲ ಸರ್, ಏನೋ ತಲೆನೇ ಹೊಳಿತಾ ಇಲ್ಲ. ಈಗ ಹಂಗಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ತಲೆ ಒಳ್ಳೆ 440 ವೋಲ್ಟ್ಸ್ ಕರೆಂಟ್ ಹೊಡೆದಂಗೆ ಓಡ್ತದೆ. ನಿಮ್ಮ ತಲೆ ಚೆನ್ನಾಗಿ ಓಡುತ್ತೆ, ನಿಮ್ಮ ತಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಓಡುತ್ತೆ ನಿಮ್ಮ ತಲೆ. ಎಷ್ಟು ಬುದ್ಧಿವಂತಿಕೆ ಅಂದರೆ ನಿಮ್ಮನ್ನು ಯಾರೂ ಮೋಸ ಮಾಡೋಕ್ಕೆ ಅಥವಾ ಏನೂ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಅಷ್ಟು ಚೆನ್ನಾಗಿರ್ತಾರೆ. ಅದಕ್ಕೆ ಹೇಳಿದ್ದು, ಎದುರು ಯಾರು ನಿಮ್ಮನ್ನು ಹಿಡಿಯೋಕ್ಕಾಗಲ್ಲ. ನಿಮ್ಮನ್ನು ಕೊಳಪಟ್ಟು ಹಿಡಿಯೋಕ್ಕೆ, ನಿಮ್ಮನ್ನು ತಪ್ಪಿತ ಸ್ಥಾನದಲ್ಲಿ ತಗೊಂಡೋಗಿ ನಿಲ್ಸ್ಕೊಳ್ಳೋಕ್ಕೆ ಯಾರು ಕೇಳೋಗಲ್ಲ, ಅಷ್ಟು ಚೆನ್ನಾಗಿ ತಲೆ ಓಡಿಸ್ತಾರೆ ನೀವು. ಎಚ್ಚರಿಕೆ ವಿಡಿಯೋ ನೋಡ್ಬಿಟ್ಟು ಏನೇನು ಸಮಸ್ಯೆ ಆಗ್ಬೋದು, ಒಂದೇ ಒಂದು ಸಮಸ್ಯೆನೂ ಆಗಬಾರ್ದಿದ್ದು, ಈ ಥರ ನಾನು ತಲೆ ಓಡಿಸ್ತೀನಿ ನೋಡಿ, ಈ ಥರ ಪ್ರಾಬ್ಲಮ್ ಇದೆಯಾ, ಸರಿಗೊಳ್ಳ, ಇದಕ್ಕೆ ನನಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಲೆ ಓಡಿಸ್ಬಿಟ್ಟು ಎಲ್ಲ ಎಚ್ಚರಿಕೆಗಳನ್ನು ತಪ್ಪಿಸ್ಕೊಂಡ್ಬಿಡ್ತೀರಾ, ಎಲ್ಲ ಶುಭ ವಿಚಾರಗಳು ಆಗೋ ಥರ ಮಾಡ್ಕೊತೀರಾ. ತುಂಬ ಚೆನ್ನಾಗಿ ತಲೆ ಓಡ್ತದೆ. ಬುದ್ಧಿವಂತಿಕೆಯ ಲಕ್ಷಣ ಬುಧಾದಿತ್ಯ ಯೋಗ. ಪರಮೋಚ್ಚ ಸ್ಥಿತಿಯ ಬುಧ ದ್ವಿತೀಯದಲ್ಲಿ, ಅದು ರವಿಯ ದ್ವಿತೀಯನು, ಸಿಂಹದಿಂದ ದ್ವಿತೀಯದಲ್ಲಿ ರವಿ ಅಂದರೆ ಬಹಳ ಪವರ್ಫುಲ್ ಬುಧಾದಿತ್ಯ ಯೋಗ ಅದು. ಸೊ ಅದ್ಭುತವಾಗಿ ಪ್ರಖರ ವಾಗ್ಮಿ ಆಗಿಬಿಡ್ತೀರ, ತುಂಬ ಚೆನ್ನಾಗಿ ಮಾತಾಡ್ತೀರಾ. ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗ್ಬಿಡ್ಬೇಕು. ನೀವೇನು ಹೇಳಿದ್ರು ಅದೇ ಸತ್ಯ ಅಂತ ನಂಬಬೇಕು. ಅದು ನೀವು ಸುಳ್ಳು ಹೇಳ್ತೀರೋ ಸತ್ಯನೇ ಹೇಳ್ತೀರೋ, ಎಲ್ಲರೂ ನಿಮ್ಮತ್ತ ಆಕರ್ಷಿಸ್ಕೊಬಿಡ್ತೀರಾ. ಎಲ್ಲ ನೀವು ಹೇಳ್ದಂಗೆ ಕೇಳ್ತಾರೆ, ಎಲ್ಲ ನೀವು ಹೇಳಿದ್ದೇ ಸರಿ ಅಂತ ಹೇಳ್ತಾರೆ. ನಿಮಗೆ ಲೀಡರ್ಶಿಪ್ ಕೊಡ್ತಾರೆ, ನೀನೇ ನಮ್ಮನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಪ್ಪ, ನೀನೇ ಲೀಡರ್ ಆಗು ಅನ್ನೋ ಥರ ನಿಮಗೆ ಒಂದು ಅಧಿಕಾರವನ್ನು ಕೊಟ್ಟುಬಿಡ್ತಾರೆ. ಸೊ ತುಂಬ ತುಂಬ ಚೆನ್ನಾಗಿ ರಾಜಕೀಯ ಇದ್ದರಿಗಂತೂ ಅದ್ಭುತವಾದಂಥ ಸಮಯ ಸಿಂಹರಾಶಿಯವರಿಗೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಒಂದಿಷ್ಟು ದೇವತಾರಾಧನೆಗಳು ಬೇಕು. ವೈಯಕ್ತಿಕ ಜಾತಕವು ಇನ್ನೊಂದು ಏನೋ ಸ್ವಲ್ಪ ಸಮಸ್ಯೆ ಆದಾಗ, ಮಾಟಮಂತ್ರಾದಿಗಳು ಜಾಸ್ತಿ ಆದಾಗ, ಯಾಕೆಂದರೆ ಎದುರುಗಡೆ ಹೊಡೆಯಕ್ಕೆ ಬರೆದ್ರು ಹಿಂದ್ಗಡೆಗೆ ಬೆನ್ನಿಗೆ ಚೂರಿ ಹಾಕೋದು. ಸೊ ರಕ್ಷಣೆ ಬಹಳ ಇಂಪಾರ್ಟೆಂಟ್. ದೃಷ್ಟಿಯಂತೂ ಏನನ್ನು ಬೇಕಾದ್ರೂ ಹಾಳು ಮಾಡಿಬಿಡುತ್ತಂತೆ. ಕುದೃಷ್ಟಿ ಪರಿಹಾರ ಹೋಮ, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ ಆಯ್ತಲ್ವಾ, ಹಾಗೂ ವಿಶೇಷವಾದ ಪ್ರಸಾದ. ದಯವಿಟ್ಟು ಪ್ರತಿಯೊಬ್ಬರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. 4ನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಶುಕ್ರ ಬಲ. ಶುಕ್ರ ನಿಮ್ಮ ರಾಶಿಯಲ್ಲೇ ಇರ್ತಾನೆ, ಅದರಿಂದ ಕೆಲವಷ್ಟು ನೆಗೆಟಿವ್ ಇದೆ. ಶುಕ್ರ ರಾಶಿಯಲ್ಲಿದ್ದಾಗ ಸ್ವಲ್ಪ ತಪ್ಪು ದಾರಿಗೆ ಹೋಗುವುದು, ಜೂಜು, ಮದ್ಯಪಾನ, ಧೂಮ್ರಪಾನ ಅಥವಾ ಸ್ತ್ರೀ ಸಹವಾಸಗಳು, ಕೆಟ್ಟ ಸ್ತ್ರೀ ಸಹವಾಸಗಳು, ಈ ಕಡೆ ಕೆಟ್ಟ ದಾರಿಯಲ್ಲೂ ಕರ್ಕೊಂಡು ಹೋಗ್ಬಿಡ್ಬೋದು ಶುಕ್ರ. ಅದಿಲ್ಲ, ಅಲ್ಲಗಳೆಯುವಂಗಿಲ್ಲ ಆಯ್ತಾ. ಆದರೂ ಕೂಡ ಪಾಸಿಟಿವ್ ನೋಟಲ್ಲಿ ನೋಡೋಣ. ಪಾಸಿಟಿವ್ ನೋಟಲ್ಲಿ ನೋಡಲಾದಾಗ, ಯಾಕೆಂದರೆ ಎಚ್ಚರಿಕೆ ಈಗ ನಾನು ಹೇಳಿರ್ತೀನಿ, ಅದರ ಅಕಸ್ಮಾತ್ ಹೇಳಿಲ್ಲ ಅಂದರೆ ಇದನ್ನು ತಿಳ್ಕೊಳ್ಳಿ. ಶುಕ್ರನಿಂದ ಕೆಡಕ ಆಗದಂಗೆ ನೀವು ಕಾಪಾಡ್ಕೊಳ್ಬೇಕಾಗತ್ತೆ ಆಯಿತಾ. ಅದನ್ನಲ್ಲದೆ ಶುಕ್ರ ನಿಮ್ಮ ರಾಶಿಯಲ್ಲಿದ್ದಾಗ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಳ್ತೀರಾ, ಒಳ್ಳೆ ಸೆಂಟ್ ಹಾಕ್ಕಂತೀರಾ, ಒಳ್ಳೆ ಸೂಪರಾಗಿ ಕಾಣ್ತೀರಾ, ಒಳ್ಳೆ ಹೆಣ್ಣು ಮಕ್ಕಳಾದರೆ ಫಿಲಮ್ ಹೀರೋಯಿನ್ ಥರ, ಹುಡುಗ ಆದರೆ ಫಿಲಮ್ ಹೀರೋ ಥರ ಅದ್ಭುತವಾಗಿ ಎಲ್ಲರೂ ನಿಮ್ಮ ಹತ್ರ ಆಕರ್ಷಿತರಾಗುವಂಗೆ ಕಾಣ್ತೀರಾ, ತುಂಬ ಚೆನ್ನಾಗಿ ಕಾಣ್ತೀರಾ. ದುಡ್ಡು ಚೆನ್ನಾಗಿ ಓಡಾಡುತ್ತೆ, ಕೈಯಲ್ಲಿ ಚೆನ್ನಾಗಿ ದುಡ್ಡು ಓಡಾಡುತ್ತೆ. ಆಮೇಲೆ ಲಕ್ಸುರಿಯಸ್ ಲೈಫ್ ಅಂತ ಹೇಳ್ತೀವಿ. ನಿಮಗೆ ಒಂದು ಅದ್ಭುತವಾದ ಐಷಾರಾಮಿ ಜೀವನವನ್ನು ನೋಡ್ತೀರಾ. ಕೆಟ್ಟದು ಅಂತ ಏನಲ್ಲ, ಐಷಾರಾಮಿ ಜೀವನ ನೋಡಬಾರ್ದು ಅಂತ ಏನಿಲ್ಲ. ಏನು ಗುರುಳೆ, ಲೈಫಲ್ಲಿ ಒಂದು ಸ್ವಲ್ಪ ಸುಖವಾಗಿ ಚೆನ್ನಾಗಿ ಐಷಾರಾಮಿಯಾಗಿ ಇರಬೇಕಲ್ವಾ ಅಂತ ಕೇಳ್ತೀರಾ. ನೋ ಪ್ರಾಬ್ಲಮ್, ಗೊತ್ತಾಯ್ತಾ. ಎಲ್ಲಿ ತನಕ ನೀವು ಕಷ್ಟಪಟ್ಟು ದುಡಿದು ದುಡಿದು ನಿಮ್ಮ ಬೆವರಿನ ಹನಿಯ ನಿಮ್ಮ ಕಷ್ಟಾರ್ಜಿತದ ಒಂದು ಪ್ರತಿಫಲದ ಹಣವಾಗಿರ್ತದೆಯೋ, ನೀವು ಐಷಾರಾಮಿ ಜೀವನ ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ. ಬರೇ ದುಡಿದು ಇನ್ನೊಬ್ಬರನ್ನು ಉದ್ಧಾರ ಮಾಡೋದ್ರಲ್ಲಿ ಏನಕ್ಕೆ ಜೀವನ ಕಳಿಬೇಕು. ಭಗವಂತ ನಿಮಗೂ ಶರೀರವನ್ನು ಕೊಟ್ಟಿದ್ದಾನೆ, ನಿಮಗೂ ಆತ್ಮವನ್ನು, ನಿಮಗೂ ಒಂದು ಮನಸ್ಸು ಅನ್ನೋಂಥದ್ದು ಕೊಟ್ಟಿದ್ದಾನೆ. ಖಂಡಿತವಾಗಿ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ, ಇನ್ನೊಬ್ಬರಿಗೆ ಮೋಸ ಮಾಡದಂತೆ, ಇನ್ನೊಬ್ಬರಿಗೆ ಇದಾಗದಂತೆ ನಿಮ್ಮ ಪಾಡಿಗೆ ನಿಮ್ಮ ಐಷಾರಾಮಿ ಜೀವನ ಖಂಡಿತವಾಗಿ ನೋಡ್ಬೋದು. ಶುಕ್ರ ನಿಮ್ಮ ರಾಶಿಯಲ್ಲಿರ್ತಾನೆ. ಚೆನ್ನಾಗಿ ಪ್ರೀತಿ ಸಿಗ್ತದೆ, ಚೆನ್ನಾಗಿ ಆತ್ಮೀಯತೆ ಸಿಗ್ತದೆ, ಚೆನ್ನಾಗಿ ಕಾಣ್ತೀರಾ, ಚೆನ್ನಾಗಿ ದುಡ್ಡು ಓಡಾಡುತ್ತೆ ಅಂತ ಹೇಳ್ತೀವಿ. ಒಳ್ಳೆ ಐಷಾರಾಮಿ ಸುಖ ವೈಭೋಗಗಳನ್ನು ನೋಡ್ತೀರಾ. ಒಳ್ಳೆ ಕಾರು, ಒಳ್ಳೆ ಬೈಕು, ಒಳ್ಳೆ ಮೊಬೈಲ್, ಒಳ್ಳೆ ರೀತಿ ಎಲ್ಲ ಒಳ್ಳೊಳ್ಳೆ ರೀತಿಯಲ್ಲೇ ಕೊಂಡ್ತೀರಾ. ಖಂಡಿತವಾಗಿ ಇದೆಲ್ಲ ಅದ್ಭುತವಾದ ಯೋಗಗಳಿದೆ. ಸ್ವಲ್ಪ ಇದೆಲ್ಲ ದೃಷ್ಟಿಗೂ ಕಾರಣವಾದಾಗ ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅನ್ನೋಂಥದ್ದು ಆಗ್ಬಿಡಬಹುದು. ಅದಾಗದೇ ಇರಲಿ ಅಂತಲೇ ನಾವು ವಿಶೇಷ ದೇವತಾರಾಧನೆಗಳು ಮಾಡ್ತಾ ಇದ್ದೇವೆ. ನೀವೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದಾಗಿದ್ದು ದೃಷ್ಟಿ ತಕ್ಕೋಬೇಕು. ಒಣಮೆಣಸು, ಕಲ್ಲುಪ್ಪು, ಆಮೇಲೆ ಸಾಸಿವೆ ಇದೆಲ್ಲ ಮುಷ್ಟಿಯಲ್ಲಿ ಕಟ್ಕೊಂಡು ಯಾರಾದರೂ ನಿಮಗೆ ದೃಷ್ಟಿಯನ್ನು ತೆಗೆದು ಬೆಂಕಿಗೆ ಹಾಕ್ತಾ ಇರಬೇಕು ಆಗಾಗ. ಸೊ ಅದರಿಂದ ದೃಷ್ಟಿ ಕಡಿಮೆ ಆಗ್ತದೆ. ದೃಷ್ಟಿ ತೆಗೆಸ್ಕೊಂಡ್ರೆ ಆಗುತ್ತದೆ. ಇಲ್ಲ ದೃಷ್ಟಿ ಯಾರು ತೆಗಿತಾರೆ ಗುರು, ಅಥವಾ ತೆಗಿಯೋರಿಲ್ಲ, ಅಥವಾ ತೆಗೆದ್ರೂ ಅದೇನು ಸರಿಯಾಗಿ ಹೋಗ್ತಾ ಇಲ್ಲ ಅಂದರೆ ನಾವು ವಿಶೇಷ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಯಾವುದೋ ಒಂದು ನಿಮಗೆ ಅನುಕೂಲ ಆಗಿದ್ದು ಮಾಡ್ಕೊಳ್ಳಿ. ಖಂಡಿತವಾಗಿ ದೃಷ್ಟಿ ಅಂತೂ ಆಗಬಾರ್ದು, ರಕ್ಷಣೆ ಇರಲಿ. ಆರೋಗ್ಯ ಹಾಳಾಗಬಾರ್ದು, ರಕ್ಷಣೆ ಇರಲಿ. ಮೃತ್ಯುಂಜಯನ ಆರಾಧನೆ ಮಾಡಿ ನಾವು ಮಾಡ್ತಾ ಇದ್ದೇವೆ. ಒಳ್ಳೆಯದಾಗಲಿ.
5ನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಬುಧ ಲಾಭಾಧಿಪತಿಯೂ ಹೌದು. ಸೊ ನೀವು ವ್ಯಾಪಾರ ಮಾಡ್ತಾ ಇದ್ದೀರಿ ಅಂತಾದರೆ ಉದ್ಯೋಗದ ವಿಚಾರ ಸ್ವಲ್ಪ ಮಟ್ಟಿಗೆ ಅದು ಕರ್ಮಾಧಿಪತಿ ಶುಕ್ರ ನಿಮ್ಮ ರಾಶಿಯಲ್ಲೇ ಇರ್ತಾನೆ, ರವಿ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಅನ್ನೋದೊಂದು ಸ್ವಲ್ಪ ಪ್ಲಸ್ ಪಾಯಿಂಟು. ಆದ್ದರಿಂದ ಉದ್ಯೋಗಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗಬೇಕು ಉದ್ಯೋಗಿಗಳಿಗೆ. ಹೊರತುಪಡಿಸಿದ್ರೆ ಬಿಸ್ನೆಸ್ ವ್ಯಾಪಾರ ಮಾಡುವವರಿಗೆ ತುಂಬ ಚೆನ್ನಾಗಿದೆ, ಒಳ್ಳೆಯ ವ್ಯಾಪಾರ ಆಗ್ತದೆ, ಒಳ್ಳೆಯ ಧನಲಾಭವಾಗ್ತದೆ. ಶುಕ್ರ ನಿಮ್ಮ ರಾಶಿಯಲ್ಲಿ ಲಾಭಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿ, ರಾಶ್ಯಾಧಿಪತಿ ದ್ವಿತೀಯದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಪ್ರಭಾವ ಎಷ್ಟಿರುತ್ತೆ ಅಂತಂದರೆ ನೀವು ಮಾಡುತ್ತಿರುವ ವ್ಯಾಪಾರವೇ ಇನ್ನೊಬ್ಬರು ಮಾಡಿದ್ರು ಕೂಡ ಅವ್ರ ಹತ್ರ ಹೋಗಲ್ಲ, ನಿಮ್ಮ ಹತ್ರೇ ಬರ್ತಾರೆ. ಯಾಕೆಂದರೆ ನಿಮ್ಮಿಂದ ಏನೋ ಒಂದು ಕೆಲಸ ಎಕ್ಸ್ಟ್ರಾ ಏನೋ ಪ್ರಾಫಿಟ್ ಇರ್ತದೆ ನಿಮ್ಮ ಹತ್ರ ವ್ಯಾಪಾರ ಮಾಡೋದ್ರಿಂದ, ಅಥವಾ ಒಳ್ಳೆ ಹೆಸರು ಬರ್ಬೋದು, ಅಥವಾ ನಿಮ್ಮ ಹೆಸರಿಗೆ ಅವರು ಮಾರು ಹೋಗಿರ್ತಾರೆ. ಸೊ ನಿಮ್ಮ ಹತ್ರ ಆಕರ್ಷಿತ, ಒಟ್ಟು ನಿಮಗೆ ವ್ಯಾಪಾರ ಚೆನ್ನಾಗಾಗುತ್ತೆ. ಬಿಸ್ನೆಸ್ ಮಾಡ್ತಾ ಇರುವ ಸಿಂಹರಾಶಿಯವ್ರು ನೆನ್ಪಿಟ್ಕೊಳ್ಳಿ, ಸೆಪ್ಟೆಂಬರ್ ತಿಂಗಳಲ್ಲಿ ಅದ್ಭುತವಾಗಿ ವ್ಯಾಪಾರವನ್ನು ಮಾಡಬಹುದು, ವ್ಯಾಪಾರ ಲಾಭವಿದೆ, ಬಿಸ್ನೆಸ್ ಪ್ರಾಫಿಟ್ ತುಂಬ ಚೆನ್ನಾಗಿದೆ. ಹಾಗೂ ಅಷ್ಟೇ ಅಲ್ಲ, ಇಲ್ಲಿ ಗಮನಿಸಬೇಕಾದಂಥ ವಿಚಾರಗಳೇನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ನೀವೇನಾದರೂ ವಿದ್ಯಾರ್ಥಿ ಆಗಿದ್ದರೆ, ಸಿಂಹರಾಶಿಯವರಾಗಿದ್ದರೆ ತುಂಬ ಚೆನ್ನಾಗಿದೆ. ಸಾಫ್ಟ್ವೇರ್ ಇಂಜಿನಿಯರು, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು, ರೈತರು, ರೈತಾಪಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ದವಸ ಧಾನ್ಯ ಮಾರಾಟ ಮಾಡ್ತಕ್ಕಂಥ ಎಲ್ಲ ಸಿಂಹರಾಶಿಯವ್ರಿಗೂ ತುಂಬ 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 ಚೆನ್ನಾಗಿದೆ. ಗೊತ್ತಾಯ್ತಲ್ವಾ? ಯಾರಿಗೆ ಸಮಸ್ಯೆ ಇದೆ ಅದನ್ನು ಎಚ್ಚರಿಕೆ ತಿಳಿಸ್ತೇನೆ. ಸೊ ಎಲ್ಲ ಸಮಸ್ಯೆಗಳಿಗೂ ಸೆಪ್ಟೆಂಬರ್ ತಿಂಗಳು ಅದಕ್ಕೆ ಮುಂದಿಂದು ಎಲ್ಲ ಸಮಸ್ಯೆಗಳಿಗೂ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ, ಆಗಸ್ಟ್ 23ನೇ ತಾರೀಕು ಶನಿವಾರ, ಶ್ರಾವಣ ಕೊನೆ ಶನಿವಾರ, ಈ ಬಾರಿ ಅಮಾವಾಸ್ಯೆ ಬಂದಿದೆ. ಸೊ 23ನೇ ತಾರೀಕು ಅಮಾವಾಸ್ಯೆ, ಶ್ರಾವಣ ಕೊನೆಯ ಶನಿವಾರದಂದು ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೂ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷ ಹೋಮಗಳಲ್ಲಿ ಮೊಟ್ಟ ಮೊದಲನೆಯದು ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಯಾವುದೇ ದಿಕ್ಕಿಂದಲೂ ಸಹ ನಿಮಗೆ ಸಮಸ್ಯೆಗಳಾಗಬಾರ್ದಾದ್ರೆ, ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ, ಯಾವ ತರಹದ ಸಮಸ್ಯೆಗಳು ಸಹ ಆಗಬಾರದು, ಒಂದು ರಕ್ಷಣೆ ಸಿಗಬೇಕು ಅಂತಂದಾಗ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ ಅದ್ಭುತವಾದಂತಹ ಒಂದು ಹೋಮ ಅದು. ಅಷ್ಟೇ ಅಲ್ಲ, ಆ ಹೋಮದಲ್ಲಿ ಅಭಿಮಂತ್ರಣೆ ಮಾಡಿ ಈ ವಿಶೇಷವಾದಂತಹ ಒಂದು ಕರುಂಗಾಲಿ ಬ್ರಾಸ್ಲೆಟ್ ಅನ್ನು ಕೊಡ್ತಾ ಇದ್ದಾರೆ. ಅದಕ್ಕೊಂದು ತಾಯ್ತ ಕೂಡ ಇರುತ್ತೆ. ಆ ತಾಯ್ತದಲ್ಲಿ ಹಾಗೂ ಆ ಬ್ರಾಸ್ಲೆಟಲ್ಲಿ ವಿಶೇಷವಾಗಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದ ಶಕ್ತಿ ಎನರ್ಜೈಸ್ ಮಾಡಿರ್ತವೆ, ಅದರಲ್ಲಿ ಹಾಕಿರ್ತೇವೆ. ಜೊತೆಗೆ ಅಷ್ಟೇ ಅಲ್ಲ, ಇನ್ನು ಮುಂದೆ ಬಂದು ನಿಮ್ಮೆಲ್ಲರ ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಅದ್ಭುತವಾದಂತಹ ಗೌರಿ ಸಮೇತ ಅಮೃತ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಮೃತ್ಯುಂಜಯ ಹೋಮ, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಮಹಾಮೃತ್ಯುಂಜಯ ಹೋಮ, ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್ ಹಾಗೂ ಈ ತಾಗಿತ ಮಹಾಮೃತ್ಯುಂಜಯ ಹೋಮದಲ್ಲೂ ಎನರ್ಜೈಸ್ ಆಗಿರುತ್ತೆ. ಅಲ್ಲಿಗೆ ಈ ಒಂದು ಬ್ರಾಸ್ಲೆಟ್ ಅನ್ನು ಧಾರಣೆ ಮಾಡೋದ್ರಿಂದ ಈ ಕಡೆ ಆರೋಗ್ಯ ಬಾಧೆಯಿಂದನೂ ಪರಿಹಾರ, ರೋಗ ಪೀಡೆಗಳಿಂದಲೂ ಪರಿಹಾರ, ಶರೀರ ರಕ್ಷಣೆ, ಜೊತೆಗೆ ಈ ಮಾಟಮಂತ್ರ, ದೃಷ್ಟಿ ದೋಷ ಆದಿಗಳೆಲ್ಲದೂ ಸಹ ಪರಿಹಾರ. ದೃಷ್ಟಿ ಅಂತ ತಕ್ಷಣ ನೋಡಿ ಇನ್ನೂ ಬರ್ತದೆ, ಕುದೃಷ್ಟಿ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ. ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ 23ನೇ ತಾರೀಕು ಕುದೃಷ್ಟಿ ಪರಿಹಾರ ಹೋಮ. ಆ ಕುದೃಷ್ಟಿ ಪರಿಹಾರ ಹೋಮದಲ್ಲೂ ಸಹ ಈ ವಿಶೇಷವಾದಂತಹ ಕರುಂಗಾಲಿ ಬ್ರಾಸ್ಲೆಟ್ ಸಹ ಏನೋ ತಾಯಿತದ ಜೊತೆಗಲ್ಲಿ ಕೊಡ್ತಾ ಇದ್ದೇವೆ ನೋಡಿ. ಈ ತರ ಕೈಯಲ್ಲಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ತುಂಬಾ ಒಳ್ಳೆ ಅದ್ಭುತವಾದಂತಹ ಕಾಂಬಿನೇಷನ್. ಮಾಟಮಂತ್ರ, ದೃಷ್ಟಿದೋಷ, ಶತ್ರುಭಾಷೆ, ಯಾವ ಪೀಡೆಗಳಿದ್ರೂ ಪರಿಹಾರವಾಗಬೇಕು. ಇನ್ನು ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ, ವಿವಾಹಿತರಿಗೂ ಅಷ್ಟೇ ಸುಖ ದಾಂಪತ್ಯ ಜೀವನ ಸಿಗಬೇಕು, ಗಂಡ ಹೆಂಡತಿ ಜಗಳ ಆಗಬಾರದು ಅಂತೇಳಿ ಸ್ವಯಂವರ ಪಾರ್ವತಿ ಹೋಮ. ಇನ್ನು ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಪೀಡೆಗಳ ಪರಿಹಾರಕ್ಕೆ ವಿಶೇಷವಾಗಿ ಶನಿ ಶಾಂತಿ ಹೋಮ. ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರುವವರಿಗೆ ಗುರುಬಲ ಕೆಲಸ ಮಾಡಬೇಕು, ಗುರು ಶಾಂತಿ ಹೋಮ. ಎಲ್ಲ ರೀತಿಯ ಗ್ರಹಚಾರಗಳ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮ. ಎಷ್ಟೆಲ್ಲ ಹೋಮಗಳಾಯ್ತು ನೋಡಿ. 23ನೇ ತಾರೀಕು ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ ದಿವಸ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಕುದೃಷ್ಟಿ ಪರಿಹಾರ ಹೋಮ, ಆಮೇಲೆ ಮಹಾಮೃತ್ಯುಂಜಯ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳೆಲ್ಲವೂ ಸಹ ಮಾಡ್ತಾ ಇದ್ದೇವೆ. ಎಲ್ಲ ಹೋಮಗಳು ಸೇರಿಸಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ, ಒಂದು ಸಂಕಲ್ಪ ಸೇವೆ ತಗೊಂಡ್ರೆ ಎಲ್ಲಾ ಹೋಮಗಳು ಬಂತು ಅದರಲ್ಲೇನೆ. ಪ್ರತಿಯೊಬ್ಬರಿಗೂ ಸಹ ಲೈವ್ ಅಲ್ಲಿ 23 ತಾರೀಕು ಅಮಾವಾಸ್ಯೆ ದಿವಸ ಶ್ರಾವಣ ಕೊನೆಯ ಶನಿವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ 6ರಿಂದ 6:30 ಒಳಗೆ ಏನು ಸಂಕಲ್ಪ ಸೇವೆ ಶುರುವಾಗುತ್ತೆ. ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೋಡಬಹುದು ವಿಡಿಯೋನ. ಅದೇ ರೀತಿಯಲ್ಲಿ 10:30 ನಂತರ ಎಲ್ಲಾ ಹೋಮಗಳು, ಗಣಪತಿ ಪೂಜೆ, ಪುಣ್ಯಾಹವಾಚನೆ ಆದಿ ಎಲ್ಲಾ ಹೋಮಗಳು, ಕಲಶಾರಾಧನೆ, ಯಂತ್ರಾರಾಧನೆ, ಮಂಡಲಾರಾಧನೆ ಎಲ್ಲ ಹೋಮಗಳು ಪ್ರಾರಂಭವಾಗಲಿದೆ. ಎಲ್ಲಾ ಹೋಮ ಪೂಜೆಗಳನ್ನು ಲೈವ್ ಆಗಿ ನೋಡ್ತೀರಾ ನೀವು. ನಿಮ್ಮ ಹೆಸರು ಸಂಕಲ್ಪ
ಆಗೋದು ಲೈವಲ್ಲಿ ನೋಡ್ತೀರಾ, ಪೂಜೆ ಹೋಮಗಳೆಲ್ಲ ಲೈವಲ್ಲಿ ನೋಡ್ತೀರಾ. ಆಮೇಲೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ, ಅದ್ರ ಜೊತೆಗೆ ಈ ವಿಶೇಷವಾದಂತಹ ಕರುಂಗಾಲಿ ಬ್ರೇಸ್ಲೆಟ್ ಹಾಗೂ ಈ ತಾಯತ, ಈ ಕರುಂಗಾಲಿ ಬ್ರಾಸ್ಲೆಟ್ಗೆ ಈ ತಾಯಿತವನ್ನು ನೀಟಾಗಿ ಫಿಕ್ಸ್ ಮಾಡಿದ್ದೇವೆ. ಸೊ ಇದು ಅದ್ಭುತವಾದಂತಹ ಪರಿಹಾರ. ನಿಮಗೆ ಧಾರಣೆ ಮಾಡ್ಕೊಳ್ಳೋಕೆ ಈ ಥರ ಇರುತ್ತೆ. ಬಹಳಷ್ಟು ಜನ ಕರುಂಗಾಲಿ ಮಾಲೆ ಕೊಟ್ಟಾಗ ನಮಗೆ ಬ್ರೇಸ್ಲೆಟ್ ಬೇಕಾಗಿತ್ತು ಅಂತ ಬಹಳಷ್ಟು ಜನ ಕೇಳಿದ್ರು. ಸೊ ಅದರಿಂದ ಈ ಬಾರಿ ಬ್ರೇಸ್ಲೆಟ್ ಅನ್ನೇ ಕೊಡ್ತಾ ಇದ್ದೇವೆ, ವಿತ್ ಒಂದು ತಾಯಿತ ಸಹಿತವಾಗಿ ಕೊಡ್ತಾ ಇದ್ದೇವೆ. ಈ ತಾಯಿತದಲ್ಲಿ ಎಲ್ಲ ವಿಶೇಷವಾದಂತಹ ಆ ಶಕ್ತಿ, ಹೋಮದ ಶಕ್ತಿಯನ್ನು ಇದರಲ್ಲಿ ತುಂಬಿ ಈ ಕರುಂಗಾಲಿ ಮಾಲೆನ ಎನರ್ಜೈಸ್ ಮಾಡಿ, ಬ್ರೇಸ್ಲೆಟ್ ಎನರ್ಜೈಸ್ ಮಾಡಿ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ಹೆಸರು ವಿಳಾಸ ಅಷ್ಟೇ ಕಳಿಸೋರು ಕೂಡ ಪರವಾಗಿಲ್ಲ, ಸ್ಕ್ರೀನ್ ಮೇಲೆ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಹೆಸರನ್ನ. ತುಂಬ ಬೇಗ, ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇಲ್ಲಿ ತನಕ ನಿಮ್ಮ ವಿಡಿಯೋ ನೋಡಿದ್ದೀರಾ ಅಂತಾದರೆ ನನಗೆ ಗೊತ್ತಾಗಬೇಕಲ್ಲ. ಓಂ ನಮೋ ನಾರಾಯಣಾಯ ಅಥವಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ನೀವು ಎಂಡ್ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೆ ಗೊತ್ತಾಗಲಿದೆ. ಇದು ನಂದೊಂದು ಸೀಕ್ರೆಟ್, ಯಾರು ಎಂಡ್ ತನಕ ವಿಡಿಯೋ ನೋಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.